15 ದಿನಗಳಿಂದ ವ್ಯಾಪಕವಾಗಿ ಇಡೀ ದೇಶಾದ್ಯಂತ ಮತ್ತು ರಾಜ್ಯದಲ್ಲಿ ಪ್ರತಿಭಟನೆಗಳಾಗ್ತಾ ಇದ್ದಾವೆ. ಆದರೂ ಸಹಿತ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು ಜನರ ಧ್ವನಿಯನ್ನು ಅಡಗಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ಹೊರತು ಆ ಕಾಯ್ದೆಗಳನ್ನ ಹಿಂಪಡೆಯುವಂಥ ಪ್ರಯತ್ನಗಳಾಗ್ತಾ ಇಲ್ಲ. ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಸತ್ಯಾಗ್ರಹ, ಗಾಂಧೀಜಿಯವರ ಜನ್ಮದಿನದ ಅಂಗವಾಗಿ ನಮ್ಮ ದೇಶಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಸತ್ಯಾಗ್ರಹದ ಮೂಲಕ ಸ್ವಾತಂತ್ರ್ಯ ಸಿಕ್ತು, ಅದೇ ರೀತಿ ಇವತ್ತು ಬಂಡವಾಳಶಾಹಿಗಳ ಪರವಾಗಿರ್ತಕ್ಕಂಥ ಸರ್ಕಾರದ ವಿರುದ್ಧ ನಮಗೆ ಸ್ವಾತಂತ್ರ್ಯ ಸಿಗಬೇಕಾಗಿದೆ. ಬಂಡವಾಳಶಾಹಿಗಳ ಪರವಾಗಿರ್ತಕ್ಕಂಥ ಸರ್ಕಾರಗಳ ವಿರುದ್ಧ ನಾವು ಸ್ವತಂತ್ರವನ್ನು ಗಳಿಸಬೇಕಾಗಿದೆ. ಅದಕ್ಕಾಗಿ ಮತ್ತೊಮ್ಮೆ ಸ್ವತಂತ್ರ ಸಂಗ್ರಾಮದ ನಾಂದಿಯನ್ನು ಇವತ್ತು ಸತ್ಯಾಗ್ರಹದ ಮುಖಾಂತರ ನಾವೆಲ್ಲ ತೋರಿಸಿಕೊಡುವಂಥ ಪ್ರಯತ್ನವನ್ನು ನಮ್ಮ ಎಲ್ಲ ಜಿಲ್ಲೆಯ ನಾಯಕರು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತಿನ ಪತ್ರಿಕೆಯಲ್ಲಿ ನಾವು ನೋಡಬಹುದು, ಭೂ ಸುಧಾರಣಾ ಕಾಯ್ದೆ ಮೇಲ್ಮನೆಯಲ್ಲಿ ಪಾಸ್ ಆಗಿಲ್ಲ, ಆದರೂ ಸಹಿತ ಸುಗ್ರೀವಾಜ್ಞೆಯನ್ನು ಓಡಿಸೋದ್ರ ಮುಖಾಂತರ ನಾವು ಜಾರಿಗೆ ತಂದೇ ತರ್ತೀವಿ ಅಂತಕ್ಕಂಥ ನಿರ್ಧಾರಕ್ಕೆ ಇವತ್ತು ಸರ್ಕಾರ ಬದ್ಧವಾಗಿದೆ. ನಾವುಗಳು ಈ ಒಂದು ಕಾಯ್ದೆಗಳ ವಿರುದ್ಧ ಇವತ್ತು ಇಲ್ಲಿ ಕೂಡಿ ಸತ್ಯಾಗ್ರಹವನ್ನು ಮಾಡಿದ್ದೇವೆ. ಮುಂಬರುವ ದಿನಗಳಲ್ಲಿ ಇವತ್ತು ಜಿಲ್ಲೆಯ ಮುಖಾಂತರ ಒಂದು ಸಂದೇಶ ಕೊಡ್ತಾ ಇದ್ದೀವಿ. ನಾವು ಮೊನ್ನೆ ಕರ್ನಾಟಕ ಬಂಧದಲ್ಲಿ ಸಾಕಷ್ಟು ಮುಖಂಡರು ಹೇಳಿದರು, ಇದು ಆರಂಭ, ನಮ್ಮ ಹೋರಾಟ ಆರಂಭ. ಈ ಕಾಯ್ದೆಗಳ ವಿರುದ್ಧ ನಿರಂತರವಾಗಿರ್ತಕ್ಕಂಥ ಹೋರಾಟ ನಡೀತಿರ್ತಕ್ಕಂಥ ಸಂದೇಶವನ್ನು ಎಲ್ಲ ಮುಖಂಡರು ಕೊಟ್ಟರು. ಅದರ ಅಂಗವಾಗಿ ಇವತ್ತು 2ನೇ ತಾರೀಕು ಉಪವಾಸ ಸತ್ಯಾಗ್ರಹವನ್ನು ಮಾಡೋದ್ರ ಮುಖಾಂತರ ಅದನ್ನು ಮುಂದುವರಿದ ಭಾಗವಾಗಿ ಮಾಡ್ತಾ ಇದ್ದೀವಿ. ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಕೊಡದೇ ಇದ್ರೆ ಮುಂಬರುವ ದಿನಗಳಲ್ಲಿ ಸರ್ಕಾರಗಳು ಅಲ್ಗಾಡ್ತವೆ. ಜನ ವಿರೋಧಿ, ರೈತ ವಿರೋಧಿ, ಕಾರ್ಮಿಕ ವಿರೋಧಿ ಏನಿದಾವಲ್ಲ, ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕಾಗತ್ತೆ. ನಮ್ಮ ಹೋರಾಟ ನಿರಂತರವಾಗಿರ್ತಕ್ಕಂಥ ಮಾತನ್ನೇ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.